ಮಹಾತ್ಮರು ಎಂದೂ ಸಾಯುವಂಥವರಲ್ಲ. ಎಂದ ಅವರು ಜನ್ಮ ಆಗ್ಯದ ಅಂದಿನ ಹಿಡ್ಕೊಂಡೇ ಇದು ಬೊಮ್ಮನಹಳ್ಳಿ ಬ್ರಹ್ಮಪುರ ಆಗ್ಯದ. ಅದಕ್ಕಾಗಿ ಇನ್ನೂ ಮಹಾರಾಜರು ಅವರು ಅನವರತವಾಗಿ ನಮ್ಮನ್ನು ಕಾಯ್ತಾ ಇದ್ದಾರೆ. ಈ ಊರಿಗಾಗಿ ಅವರು ಇನ್ನೂ ಕೃಪಾಶೀರ್ವಾದ ಅವ್ರದ್ದು ಅದು ಅಖಂಡವಾಗಿದೆ ಅನ್ನುವಂಥದ್ದು ಎಳ್ಳಷ್ಟು ತಪ್ಪಿಲ್ಲ. ಇದರೊಳಗೆ ಎಳ್ಳಷ್ಟು ಸಂಶಯ ಸಂದೇಹಗಳೇ ಇಲ್ಲ. ಅದಕ್ಕಾಗಿ ಅವರು ಇವತ್ತಿನ ದಿವಸ ಇವತ್ತೆಲ್ಲ ಯಾವಾಗಲೂ ಮಹಾರಾಜರು ನಮ್ಮೂರಾಗಿದ್ದಾರೆ ಅನ್ನುವಂಥ ಮಾತು ಹೇಳಿದ್ರೆ ತಪ್ಪಾಗಂಗಿಲ್ಲ. ಸಮರ್ಥ ಸದ್ಗುರು ಭೀಮಾಶಂಕರ ಮಹಾರಾಜರು ಮಂಗಳೂರಿನಲ್ಲಿ ದೇಹವನ್ನು ಬಿಟ್ಟಾಗ ಬೆಳಕು ಕಂಡಂಥ ಗ್ರಾಮ ಯಾವುದಂದರೆ ಅದು ಬ್ರಹ್ಮಪುರ, ಅದು ಬೊಮ್ಮನಹಳ್ಳಿ ಅನ್ನುವಂಥದ್ದು. ಆ ಗುರುವಿನ ಒಂದು ಬೆಳಕು ಈ ರೂಪದಲ್ಲಿ ಇದೆ. ಆ ಸದ್ಗುರುವಿನ ಜಾತ್ರೆ ಪ್ರತಿ ವರ್ಷವೂ ಕೂಡ ಹೆಚ್ಚೆಚ್ಚಾಗುತ್ತಾ ವಿಜೃಂಭಣೆಯಿಂದ ಜರುಗ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ವಿಭಿನ್ನವಾದ ಕಾರ್ಯಕ್ರಮಗಳು. ಈ ವರ್ಷ ನಾವು ಕೂಡ ಮಹದೇವಗೌಡ ಬಿರಾದರ್ ಅವರು ಉಡಿ ತುಂಬೋ ಕಾರ್ಯಕ್ರಮ, ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದ್ರು. ಅದೇ ತೆರನಾಗಿ ನಮ್ಮ ಊರಿನ ಶಾಲೆಯ ಒಂದು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದು. ಇವತ್ತು ಅದಾದ ನಂತರ 6 ಗಂಟೆಗೆ ಕಿರು ರಥೋತ್ಸವ ಆಯಿತು. ತದನಂತರ ಇಂದು 28ನೇ ತಾರೀಕು ಈ ಭವ್ಯ ರಥೋತ್ಸವ ಇದೆ. ಈಗಾಗಲೇ ಕಳಸಾರೋಹಣ ಆಗಿದೆ. ತದನಂತರ ಈಗ ಮತ್ತೆ ರಾತ್ರಿ 10 ಗಂಟೆಗೆ ಒಂದು ಸುಂದರ ಸಾಮಾಜಿಕ ನಾಟಕವೂ ಕೂಡ ಇದೆ. ಅದಾದ ನಂತರ 29ನೇ ತಾರೀಕು ಕೂಡ ವೀರ ಸಾವರ್ಕರ್ ಒಂದು ಬಳಗದ ವತಿಯಿಂದ ಒಂದು ರಸಮಂಜರಿ ಕಾರ್ಯಕ್ರಮವೂ ಕೂಡ ಇರುವಂಥದ್ದು. ಹೀಗೆ ಯುವಕರ ಒಂದು ಶಕ್ತಿ ಹಾಗೂ ನಮ್ಮ ಊರಿನಲ್ಲಿರುವಂಥ ಒಂದು ಭಕ್ತಿಯಿಂದ ಈ ಒಂದು ಮಠದ ಜಾತ್ರೆಯು ಭಾಳ ವಿಜೃಂಭಣೆಯಿಂದ ವರ್ಷವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಭಾರಿ ಬೆಸ್ಟ್ ಜಾತ್ರೆ ಆಗ್ತದೆ ರೀ. 71ನೇ ಜಾತ್ರೆ ಇದು. 1 ತಿಂಗಳ ಪ್ರಾಂತರ ದಿನ ದಾಸೋಗ. ಜಾತ್ರೆ ನಿಮಿತ್ತವಾಗಿ 4 ದಿನ ಮುಂಜಾನೆ 8ಕ್ಕೆ ಚಾಲೂ ಆಗಿದ್ದು ರಾತ್ರಿ 10:30 ತನಕ ಪ್ರಸಾದ, ಅನ್ನ, ಶಿರಾ, ಸಾಂಬಾರ, ರೊಟ್ಟಿ ಎಲ್ಲ ಸರಿಯಾಗಿ ಬಂದು ಭಕ್ತರಿಗೆ ಊಟಕ್ಕೆ ಬಡಿಸ್ತೀವಿ. ಪ್ರತಿದಿನ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತು ಸಾಯಂಕಾಲದಲ್ಲಿ ಈ ಊರ ಪ್ರದಕ್ಷಿಣೆ ಹಾಕ್ತಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಅದಕ್ಕಾಗಿ ಮೊನ್ನೆ ಪುರಾಣದಲ್ಲಿ ಅದನ್ನೇ ನಾನು ಈ ಭಕ್ತರ ಸಮ್ಮುಖದಲ್ಲಿ ಹೇಳಿದ್ದು. ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನಿವತ್ತು ಬಿಜಾಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಬೊಮ್ಮನಹಳ್ಳಿ ಗ್ರಾಮದಲ್ಲಿದ್ದೀನಿ. ಉತ್ತರ ಕರ್ನಾಟಕ ಅಂದರೆ ನೀವು ರಕ್ತ ಚರಿತ್ರೆ ನೋಡಿರ್ತೀರ. ಭೀಮಾ ತೀರ ಅಂದ್ರೇ ನೀವು ಬರೀ ರಕ್ತದ ಬಗ್ಗೆನೇ ಕೇಳಿರ್ತಾರೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಹಳ್ಳಿ ಕಡೆ ಸೈಡಲ್ಲಿ ಅಂದರೆ ಇಲ್ಲಿ ಯಾವ ರೀತಿಯೆಲ್ಲ ಜಾತ್ರೆಗಳನ್ನು ಮಾಡ್ತಾರೆ, ತುಂಬ ಅದ್ಭುತವಾಗಿರುತ್ತೆ. ತೇರನ್ನು ಎಳಿತಾರೆ. ಸುಮಾರು 3 ದಿನಗಳ ಕಾಲ ಇಲ್ಲಿ ಜಾತ್ರೆ ನಡೆಯುತ್ತೆ, ಅದ್ದೂರಿಯಾಗಿ ನಡೆಯುತ್ತೆ. ಜೊತೆಗೆ ಇಲ್ಲಿ ಒಂದು ಪವಾಡನೇ ಇದೆ, ಶ್ರೀ ಶ್ರೀ ಭೀಮಾಶಂಕರ ಮಹಾರಾಜರ ಪವಾಡ. ಕೇಳಿದರೆ ಇಲ್ಲಿ ಉತ್ತರ ಕರ್ನಾಟಕ ಕೂಡ ನಂಬ್ತಾರೆ. ಯಾಕೆ ಅಂದರೆ ಇಲ್ಲಿ ಅಷ್ಟೊಂದು ಪವಾಡಗಳು ನಡೆದಿದೆ. ಈ ಊರಿನ ಹೆಸರು ಮೊದಲನೇದ ಬಂದುಬಿಟ್ಟು ಬ್ರಹ್ಮಪುರ ಇರುತ್ತೆ. ಭೀಮಾಶಂಕರ ಮಹಾರಾಜರು ಬಂದು ಹೋದ್ಮೇಲೆ ಇದು ಊರಿನ ದಿಕ್ಕೇ ಬದಲಾಗುತ್ತೆ. ಬ್ರಹ್ಮಪುರ ಇದ್ದ ಊರು ಆಗಿನ ಕಾಲದಲ್ಲಿ ಅಂದರೆ ಸುಮಾರು ಒಂದು 70-80 ವರ್ಷಗಳ ಹಿಂದಿನ ಕಾಲದಲ್ಲಿ ನೀರು ಇರದೇ ಊರಂತ ಹೇಳ್ತಿದ್ರು. ಸೊ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಹಾಗಾದರೆ ಭೀಮಾಶಂಕರ ಪವಾಡ ಇದೆಯಾ? ಗುರುಗಳ ಜೊತೆನೂ ಮಾತಾಡೋಣ, ಭಕ್ತಾದಿಗಳ ಜೊತೆ ಮಾತಾಡೋಣ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ. ಮಹಾಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಸದ್ಗುರು ಗುರುಲಿಂಗೇಶ್ವರ ಮಹಾರಾಜರನ್ನು, ಸದ್ಗುರು ಭೀಮಾಶಂಕರ ಮಹಾರಾಜರ ಚರಣಕಮಲಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಮಾರ್ಗದರ್ಶಿ ಶುದ್ಧ ಅಷ್ಟಮಿಯ ದಿನದಂದು ಮಹಾರಾಜರ ರಥೋತ್ಸವ.
1876ರಲ್ಲಿ ಸದ್ಗುರು ಭೀಮಾಶಂಕರ ಮಹಾರಾಜ್ ಜನಿಸಿದ್ದು. ಮುಂದೆ 1954ರಲ್ಲಿ ಅವರು ಮಂಗಳೂರಲ್ಲಿ ಸಮಾಧಿಸ್ಥರಾದರು. ಮಾರ್ಗಶೀರ್ಷ ಶುದ್ಧ ಸಪ್ತಮಿಯ ದಿನದಂದು ಸದ್ಗುರು ಭೀಮಾಶಂಕರ ಮಹಾರಾಜರು ಮಂಗಳೂರಲ್ಲಿ ದೇಹ ಬಿಟ್ಟಾಗ ಬೊಮ್ಮನಹಳ್ಳಿಯಲ್ಲಿ ಬೆಳಕು ಬಿದ್ದಿತ್ತು. ಸತ್ತ ದಿನ ಬೊಮ್ಮನಹಳ್ಳಿ ಕತ್ತಲ ಮಠದಾಗ ಬೆಳಕು ಕಂಡವರಾರ ತಂಗಿ ಅನ್ನುವಂಥ ನಾವು ಪದ್ಯದಲ್ಲಿ ನೋಡ್ತೀವಿ. ಅದಕ್ಕಾಗಿ ಆ ಬೆಳಕಿನ ರೂಪವೇ ಇವತ್ತಿನ ದಿವಸ ಮಹಾರಾಜರ ರಥೋತ್ಸವ, ಭಜನೆ, ಕೀರ್ತನೆ ಎಲ್ಲ ರೀತಿಯಿಂದ ಮಹಾರಾಜರ ಸ್ತವನ ಸ್ತೋತ್ರಗಳು ಇವತ್ತಿನ ದಿವಸ ನಡೀತಾ ಇದ್ದೇವೆ. ಅದಕ್ಕಾಗಿ ಇವತ್ತು ವಿಶೇಷ ಕಾರ್ಯಕ್ರಮ ಏನಂತ ಕೇಳಿದ್ರೆ, ಮೊನ್ನೆ ಮಾರ್ಗಶೀರ್ಷ ಶುದ್ಧ ಷಷ್ಠಿ ಧ್ವಜಾರೋಹಣ, ಸಪ್ತಮಿಯ ದಿನದಂದು ಮಹಾರಾಜರ ಕಾಲತಿಥಿ ಹಾಗೂ ಕಿರು ರಥೋತ್ಸವ, ಇವತ್ತು ಅಷ್ಟಮಿಯ ದಿನದಂದು ಮಹಾರಾಜರ ಭವ್ಯ ರಥೋತ್ಸವವನ್ನು ಆಚರಿಸಲಾಗಿದ್ದು, ಇವತ್ತು ಅದಕ್ಕಿಂತ ಪೂರ್ವದಲ್ಲಿ ಈ ರಥಾಂಗ ಹೋಮ ಮಾಡುವಂಥ ಉದ್ದೇಶ ಏನಂತ ಕೇಳಿದ್ರೆ, ರಥಕ್ಕೆ ಈ ರಥಾಂಗ ಹೋಮ ಅಂತ ಕರಿತಾ ಇದ್ದಾರೆ. ಈ ಹೋಮ ಮಾಡೋದರಿಂದ ಅಷ್ಟರ ದಿಕ್ಪಾಲಕರ ಬಲಿ ಹಾಗೂ ಬ್ರಾಹ್ಮಣ ಪೂಜನ ಹಾಗೂ ಯಾವುದೇ ರೀತಿಯಿಂದ ವಿಘ್ನಗಳು ಬರಬಾರ್ದು. ಈ ರಥಾಂಗ ಹೋಮ ಮಾಡೋದರಿಂದ ಊರ ಸುಭಿಕ್ಷವಾಗಲಿ, ಊರಲ್ಲಿ ಈ ರಥಾಂಗದ ಹೋಮ ಹೊಗೆ ಪಸರಿಸುವುದರಿಂದ ಜನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ರಥ ಹೆಚ್ಚಿನ ಪ್ರಮಾಣದಲ್ಲಿ, ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಸಾಂಗವಾಗಿ ಜರುಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಈ ಹೋಮಕ್ಕೆ ಋತ್ವಿಜರನ್ನು ನಾವು ಕರೆಸಲಾಗಿದ್ದು, ಪ್ರತಿ ವರ್ಷ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಹೋಮ ಮಾಡುವಂಥ ಒಂದು ಪದ್ಧತಿ. ಅದಕ್ಕಾಗಿ ಈ ರಥ, ಈ ಊರಿನ ಎಲ್ಲ ಜನ ಮಾಡುವಂಥ ಭಕ್ತಿ ಕಾರ್ಯಗಳು ಬಹಳ ಅದ್ಧೂರಿಯಾಗಿ ನಡೀತಾ ಇದ್ದೇವೆ. ಅದಕ್ಕಾಗಿ ನಾವು ಈ ಊರಿನ ಜನರ ಒಂದು ಭಕ್ತಿಯ ಈ ಮಾಡುವಂಥ ಸ್ತವನ ಸ್ತೋತ್ರಗಳಿಗೆ ಸದ್ಗುರು ಭೀಮಾಶಂಕರ ಮಹಾರಾಜರ ಅನುಗ್ರಹ ಅನವರತವಾಗಿ ಇರಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವರಲ್ಲಿ ಪ್ರಾರ್ಥಿಸಿ, ಅದಕ್ಕೆ ಇವತ್ತಿನ ದಿವಸ ಎಲ್ಲ ಜನರು ಇದು ಮಹಾರಾಜರ ಈ ಬೊಮ್ಮನಹಳ್ಳಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮಗು ಹಿಡ್ಕೊಂಡು ದೊಡ್ಡವರ ತನಕ ಈ ಆಗುವಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ತನು ಮತ್ತು ಮನ ಧನಗಳನ್ನು ಅರ್ಪಿಸಿ ಇವತ್ತಿನ ದಿವಸ ಅವರ ಕೃಪೆಗೆ ಪಾತ್ರರಾಗಿ ತಮ್ಮ ಸೇವೆಗಳನ್ನು, ತಮ್ಮ ಕರ್ತವ್ಯಗಳನ್ನು ಯಥಾಸ್ಥಿತಿಯೊಳಗೆ ಅದನ್ನು ಭಾಗವಹಿಸಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಶ್ರೀ ಭೀಮಾಶಂಕರ ಮಹಾರಾಜರು ಎಲ್ಲಿ ಇಲ್ಲ. ಇವತ್ತಿನ ದಿವಸ ಭೀಮಾಶಂಕರ ಮಹಾರಾಜರು ಇದೇ ಬೊಮ್ಮನಹಳ್ಳಿಯಲ್ಲಿ ಇವತ್ತು ಯಥಾಸ್ಥಿತಿಯೊಳಗೆ ಅವರು ಉಪಸ್ಥಿತರಿದ್ದು, ಅದಕ್ಕೆ ನಾವು ಇವತ್ತು ನೋಡುವಂಥ ಥೇರಲ್ಲ, ಇವತ್ತು ನೋಡುವಂಥ ಈ ಥೇರು ಸದ್ಗುರು ಭೀಮಾಶಂಕರ ಮಹಾರಾಜರನ್ನೇ ನಾವು ನೋಡ್ಕೋಬೇಕು ಅನ್ನೋಂಥ ಮಾತನ್ನು ಹೇಳಿ, ಇವತ್ತು ನಾವು ಯಾರನ್ನು ಕರ್ಕೊಂಡು ಹೋಗ್ತೀವಿ ಅಂತ ಕೇಳಿದ್ರೆ ಸದ್ಗುರು ಭೀಮಾಶಂಕರ ಮಹಾರಾಜರನ್ನೇ ನಾವು ಪಾದಗಟ್ಟಿ ಕರ್ಕೊಂಡು ಹೋಗಿ ಮೆರವಣಿಗೆ ಸಹಿತವಾಗಿ ಮತ್ತೆ ನಾವು ವಾಪಸ್ ಬರುವಂಥ ಪದ್ಧತಿ. ಅದಕ್ಕಾಗಿ ಇವತ್ತು ಕಾಣುವಂಥ ಈ ಥೇರು ಸದಾ ಭೀಮಾಶಂಕರ ಮಹಾರಾಜರನ್ನು ತಿಳ್ಕೊಂಡು ಅವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ, ಅವರಲ್ಲಿ ನಮಿಸಿ, ವಂದಿಸಿ ನನ್ನ ಮಾತುಗಳನ್ನು ಹೌದು. ಒಬ್ಬರು ಮಹಾತ್ಮರು ನಮಗೆ ಹೇಳುವಂಥದ್ದು, ಇದೇ ವರ್ಷ ಮೊನ್ನೆ ಒಬ್ಬ ಮಹಾತ್ಮರು ನಮ್ಮಲ್ಲಿ ಬಂದಿದ್ದು. ಅದಕ್ಕಾಗಿ ಅವರ ಒಂದು ಪ್ರಚೀತಿ ಏನೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಯಾವಾಗಲೂ ದೇಹ ಸತ್ತು ಹೋದ್ರೂ ಆತ್ಮ ಸಾಯಂಗಿಲ್ಲ. ಆತ್ಮ ಹೆಂಗಿರ್ತಂತ ಕೇಳಿದ್ರೆ ಅದು ಶಾಶ್ವತವಾದಂಥದ್ದು. ಅದಕ್ಕೆ ಜೀವಾತ್ಮ ಬೇರೆ, ಆಮೇಲೆ ಮಹಾತ್ಮರು ಬೇರೆ. ಮಹಾತ್ಮರು ದೇಹದ ಇದ್ದಾಗೆ ಅವರು ದೇಹದಿಂದ ಅತೀತರಾಗಿ ಅವರು ಆತ್ಮಸ್ಥಿತಿಯಲ್ಲಿ ಇರುವಂಥವ್ರು. ಅದಕ್ಕಾಗಿ ಅವರು ಇದ್ದಾಗೆ ಸತ್ತಂಥವ್ರು. ಸತ್ತು ಬೆಳಕಂತಂದ್ರು ಸತ್ಯ ವಸ್ತು ಅನ್ನುವಂಥದ್ದು ಅದು ಶಾಶ್ವತವಾಗಿ ಉಳಿಯುವಂಥದ್ದೇ. ಅದಕ್ಕಾಗಿ ಮಹಾರಾಜರು ಪ್ರತಿದಿನ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತು ಸಾಯಂಕಾಲದಲ್ಲಿ ಈ ಊರ ಪ್ರದಕ್ಷಿಣೆ ಹಾಕ್ತಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಅದಕ್ಕಾಗಿ ಮೊನ್ನೆ ಪುರಾಣದಲ್ಲಿ ಅದನ್ನೇ ನಾನು ಈ ಭಕ್ತರ ಸಮ್ಮುಖದಲ್ಲಿ ಹೇಳಿದ್ದು. ಅದಕ್ಕಾಗಿ ಮಹಾತ್ಮರು ಎಂದೂ ಸಾಯುವಂಥವರಲ್ಲ. ಎಂದ ಅವರು ಜನ್ಮ ಆಗ್ಯದ ಅಂದಿನ ಹಿಡ್ಕೊಂಡೇ ಇದು ಬೊಮ್ಮನಹಳ್ಳಿ ಬ್ರಹ್ಮಪುರ ಆಗ್ಯದ. ಅದಕ್ಕಾಗಿ ಇನ್ನೂ ಮಹಾರಾಜರು ಅವರು ಅನವರತವಾಗಿ ನಮ್ಮನ್ನು ಕಾಯ್ತಾ ಇದ್ದಾರೆ. ಈ ಊರಿಗಾಗಿ ಅವರು ಇನ್ನೂ ಕೃಪಾಶೀರ್ವಾದ ಅವ್ರದ್ದು ಅದು ಅಖಂಡವಾಗಿದೆ ಅನ್ನುವಂಥದ್ದು ಎಳ್ಳಷ್ಟು ತಪ್ಪಿಲ್ಲ. ಇದರೊಳಗೆ ಎಳ್ಳಷ್ಟು ಸಂಶಯ ಸಂದೇಹಗಳೇ ಇಲ್ಲ. ಅದಕ್ಕಾಗಿ ಅವರು ಇವತ್ತಿನ ದಿವಸ ಇವತ್ತೆಲ್ಲ ಯಾವಾಗಲೂ ಮಹಾರಾಜರು ನಮ್ಮೂರಾಗಿದ್ದಾರೆ ಅನ್ನುವಂಥ ಮಾತು ಹೇಳಿದ್ರೆ ತಪ್ಪಾಗಂಗಿಲ್ಲ. ಸಮರ್ಥ ಸದ್ಗುರು ಭೀಮಾಶಂಕರ ಮಹಾರಾಜರು ಮಂಗಳೂರಿನಲ್ಲಿ ದೇಹವನ್ನು ಬಿಟ್ಟಾಗ ಬೆಳಕು ಕಂಡಂಥ ಗ್ರಾಮ ಯಾವುದಂದರೆ ಅದು ಬ್ರಹ್ಮಪುರ, ಅದು ಬೊಮ್ಮನಹಳ್ಳಿ ಅನ್ನುವಂಥದ್ದು. ಆ ಗುರುವಿನ ಒಂದು ಬೆಳಕು ಈ ರೂಪದಲ್ಲಿ ಇದೆ. ಆ ಸದ್ಗುರುವಿನ ಜಾತ್ರೆ ಪ್ರತಿ ವರ್ಷವೂ ಕೂಡ ಹೆಚ್ಚೆಚ್ಚಾಗುತ್ತಾ ವಿಜೃಂಭಣೆಯಿಂದ ಜರುಗ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ವಿಭಿನ್ನವಾದ ಕಾರ್ಯಕ್ರಮಗಳು. ಈ ವರ್ಷ ನಾವು ಕೂಡ ಮಹದೇವಗೌಡ ಬಿರಾದಾರ್ ಅವರು ಉಡಿ ತುಂಬೋ ಕಾರ್ಯಕ್ರಮ, ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿದ್ರು.
ಅದೇ ತೆರನಾಗಿ ನಮ್ಮ ಊರಿನ ಶಾಲೆಯ ಒಂದು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದು ಇವತ್ತು ಅದಾದ ನಂತರ 6 ಗಂಟೆಗೆ ಕಿರುರಥೋತ್ಸವ ಆಯಿತು. ತದನಂತರ ಇಂದು 28ನೇ ತಾರೀಕು ಈ ಭವ್ಯ ರಥೋತ್ಸವ ಇದೆ. ಈಗಾಗಲೇ ಕಳಸಾರೋಹಣ ಆಗಿದೆ. ತದನಂತರ ಈಗ ಮತ್ತೆ ರಾತ್ರಿ 10 ಗಂಟೆಗೆ ಒಂದು ಸುಂದರ ಸಾಮಾಜಿಕ ನಾಟಕವೂ ಕೂಡ ಇದೆ. ಅದಾದ ನಂತರ 29ನೇ ತಾರೀಕು ಕೂಡ ವೀರ ಸಾವರ್ಕರ್ ಒಂದು ಬಳಗದ ವತಿಯಿಂದ ಒಂದು ರಸಮಂಜರಿ ಕಾರ್ಯಕ್ರಮವೂ ಕೂಡ ಇರುವಂಥದ್ದು. ಹೀಗೆ ಯುವಕರ ಒಂದು ಶಕ್ತಿ ಹಾಗೂ ನಮ್ಮ ಊರಿನಲ್ಲಿರುವಂಥ ಒಂದು ಭಕ್ತಿಯಿಂದ ಈ ಒಂದು ಮಠದ ಜಾತ್ರೆಯು ಭಾಳ ವಿಜೃಂಭಣೆಯಿಂದ ವರ್ಷವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ನಾವು ಸುಮಾರು ನಮ್ಮ ಚಿಕ್ಕಪ್ಪದಂಥ ದಿವಂಗತ ಸುಬ್ರಾಯ ಹೂಗಾರವರಿಂದ ಕೂಡ ನಾವು ನೋಡ್ತಾ ಇರುವಂಥದ್ದು. ಅವಾಗೆಲ್ಲ ಒಂದು ಇದು ಕಬ್ಬಿಣ ರಥ ಇತ್ತು. ಅವಾಗೆಲ್ಲ ಅವರು ಬಣ್ಣದ ಪರ್ಪರಿಗಳನ್ನು ಕಟ್ಟಿ ಭಾಳಷ್ಟು ತಳಿರು ತೋರಣ ಮತ್ತು ಈ ಬಾಳೆದಿಂಡುಗಳನ್ನು ಕಟ್ಟಿ ಭಾಳ ಸುಂದರವಾಗಿ ನಿರ್ಮಾಣ ಮಾಡಿ ಆ ರಥವನ್ನು ಎಳಿತಿದ್ದೆವು. ನಾವು ಚಿಕ್ಕವರಿದ್ದಾಗ ಅಂತಿದ್ದೆವು, ನಮ್ಮೂರ ಜಾತ್ರೆ ಬೇರೆ ಜಾತ್ರೆ ಹಂಗೆ ಯಾಕಾಗಲ್ಲ ಅನ್ನುವಂಥದ್ದನ್ನು ಆ ಕನಸನ್ನು ಕಾಣ್ತಿದ್ದೆವು. ಆ ಕನಸು ಇವತ್ತೆಲ್ಲ ನಾವು ನೋಡ್ತಾ ಇರುವಂಥದ್ದು ನನಸಾಗಿದೆ ಅನ್ನುವಂಥದ್ದು. ಅದಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಳ್ತಿರುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ನಾವೆಲ್ಲರೂ ಕೂಡ ಗುರು ಭೀಮಾಶಂಕರ ಕೃಪೆಗೆ ಪಾತ್ರ ಆಗ್ತಿದ್ದೀವಿ ಅನ್ನುವಂಥದ್ದು ಸತ್ಯವಾದ ಮಾತು. ಯಾಕಂತ ಕೇಳಿದ್ರೆ ನಾನೊಂದು ಶ್ರೀ ಗುರುಲೀಲಾಮೃತ ಅನ್ನುವಂಥದ್ದೊಂದು ಗ್ರಂಥ ಬರೆದಿರುವಂಥದ್ದು. ಅದು ತ್ರಿಮೂರ್ತಿಗಳ ಮಹಿಮೆ ಅನ್ನುವಂಥದ್ದು. ಸಮರ್ಥ ಸದ್ಗುರು ಭೀಮಾಶಂಕರ ಮಹಾರಾಜರು, ಸಮರ್ಥ ಸದ್ಗುರು ಗುರುನಾಥರಾವ್ ಮಹಾರಾಜರು, ಈಗ ಸಮರ್ಥ ಸದ್ಗುರು ಈಗಿದ್ದಂಥ ಪೀಠಾಧಿಪತಿಗಳಾದಂಥ ಸಮರ್ಥ ಸದ್ಗುರು ನರಸಿಂಹ ಮಹಾರಾಜರೇ ಆ ಒಂದು ಲೀಲೆಗಳನ್ನಿಟ್ಕೊಂಡು ಅವರು ಮಾಡಿದಂಥ ಪವಾಡಗಳನ್ನೇ ಆ ಗ್ರಂಥದೂಪದಲ್ಲಿ ಹೊರತಂದಿರುವಂಥದ್ದು. ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ಬಾಗಣ್ಣ ಬಡಿಗೇರ್ ಅನ್ನುವಂಥ ಅವ್ರ ಮಗಳು ಒಂದು ಸಾರಿ ಇದೇ ಜಾತ್ರೆ ದಿನ ತೇರ ಎಳೆಯುವ ದಿನವೇ ಆಕೆ ಆ ಹೆಣ್ಮಗಳು ಏನು ಮಾಡಿತ್ತಂದರೆ ಕೆನಲ್ಗೆ ಬಟ್ಟೆ ತೊಳಿಲಿಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಮಗು ಏನು ಮಾಡಿತ್ತಂದರೆ ಇನ್ನೂ ಚಿಕ್ಕ ಮಗು 14 ವರ್ಷದ ಮಗು ಬಟ್ಟೆ ತೊಳೆಯುವಾಗ ಒಂದು ಬಟ್ಟೆ ಕೈಯಿಂದ ಜಾರಿ ಕೆನಲ್ದಾಗ ಹೋಗ್ತಾ ಇರುವಾಗ ಅದನ್ನು ಹಿಡಿಬೇಕನ್ನೋದ್ರಾಗ ಕಾಲು ಜಾರಿ ಕೆನಲ್ದಾಗ ಬೀಳ್ತದೆ. ಆವಾಗ ಬಿದ್ದು ಪೈಪಿನಲ್ಲಿ ಹೋಗಿ ಆ ಕಡೆ ಡ್ರಾಪ್ ಇತ್ತು, ಭಾಳ ಹೆಚ್ಚಿನ ನೀರು ತುಂಬಿ ಹರಿತಿತ್ತು ಕಾಲುವೆ. ಆ ಕಡೆ ಹೋಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿತ್ತು ಆ ಮಗು. ಆ ಸಂದರ್ಭದಲ್ಲಿ ಸದ್ಗುರು ಭೀಮಾಶಂಕರ ಮಹಾರಾಜರು ಬಂದು ಆ ಮಗುವನ್ನು ಅವರು ತಂದು ಆ ಮಗುವನ್ನು ಹೊರಗೆ ಬಿಟ್ರಂತ. ಆ ಮಗು ನೀ ಹ್ಯಾಂಗೆ ಬಂದಿ ಅಂತೇಳಿ ಅಲ್ಲಿ ಅಕ್ಕಪಕ್ಕದವರೆಲ್ಲ ಕೇಳಿದಾಗ ಒಬ್ಬ ಸಾಧು ಮುತ್ತೆ ಇದ್ದ, ಸಂಪೂರ್ಣವಾಗಿ ಕೂದಲು ಜಡೆಗಳನ್ನು ಬಿಟ್ಟಿದ್ದ ಮತ್ತು ಕಮಂಡಲವನ್ನು ಹಿಡಿದಿದ್ದ, ಮೈತುಂಬ ವಿಭೂತಿಯನ್ನು ಹಚ್ಚಿದ್ದ ಅನ್ನುವಂಥದ್ದು. ಒಂದು ವೇಳೆ ಅವತ್ತೇನಾದರೂ ಅನಾಹುತ ಆದರೆ ಜಾತ್ರೆ ನಿಂತು ಹೋಗ್ತಿತ್ತೇನೋ. ಯಾಕಂದರೆ ಪುರವಂತರು ಅವ್ರ ಮನೆಗೆ ಆಡುವಂಥವ್ರು ಎಷ್ಟೆಲ್ಲ ಜನ ಪುರವಂತರು ಉಡುಗೆಯನ್ನು ಉಟ್ಕೋತಾ ಇದ್ದರು. ಒಂದು ಸೂತಕದ ಛಾಯೆ ಆವರಿಸಿಬಿಡ್ತಿತ್ತು. ಅದಕ್ಕೆ ನನ್ನ ಜಾತ್ರೆ ಹಿಂಗೆ ಸೂತಕ ಆಗಬಾರ್ದು ಅಂಥೇಳಿ ಸಮರ್ಥ ಸದ್ಗುರು ಭೀಮಾಶಂಕರ ಮಹಾರಾಜರ ಪ್ರತ್ಯಕ್ಷವಾಗಿ ಆ ಮಗುವನ್ನು ಬದುಕಿಸಿರುವಂಥದ್ದು ನೋಡಿದಾಗ ಇಂಥ ಮಹಿಮೆಗಳು ಬಹಳಷ್ಟು ಆಗಿರುವಂಥದ್ದು. ಅದೆಲ್ಲ ನೋಡಿದ್ರೆ ನಾವೆಲ್ಲರೂ ಕೂಡ ನಿಜವಾಗ ಪುಣ್ಯವಂತರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಸದ್ಗುರು ಭೀಮಾಶಂಕರ ಮಹಾರಾಜ್ ಕಿ ಜೈ. ಹಾರ ಎಲ್ಲಾನು ನಾವು ಜೋಡ್ಸಕತ್ತೀವಿ ರೀ. ಭೀಮಾಶಂಕರ ಮಹಾರಾಜರ ಒಂದು ಆಶೀರ್ವಾದ ಎಲ್ಲ ಸದಾ ಬೊಮ್ಮನಹಳ್ಳಿ ಗ್ರಾಮಸ್ಥರ ಮ್ಯಾಗ ಇರ್ತದ ಅಂಥೇಳಿ ನಮ್ಗೆ ಗುರುಗಳ ಮ್ಯಾಗ ಭಾಳ ಅತಿ ಪ್ರೇಮ ಅದ. ಎಲ್ಲ ಯುವ ಮಿತ್ರರು ಹಾಗೂ ಬೊಮ್ಮನಹಳ್ಳಿ ಗ್ರಾಮಸ್ಥರು ಎಲ್ಲ ಭಾರಿ ಮಾಡ್ತಾಯಿದ್ದೀವಿ. ಇನ್ನಷ್ಟು ಮಾಡೋ ಶಕ್ತಿ ಕೊಡಲಿ ಭೀಮಾಶಂಕರ ಮಹಾರಾಜರು ಅಂಥೇಳಿ ಕೇಳ್ಕೊತೀನಿ. ಇದು ನಿರಂತರವಾಗಿ ಒಂದು ತಿಂಗಳದಿಂದ ಇದು ಕಾರ್ಯಕ್ರಮವನ್ನು ನಡ್ತಾ ಇದೆ ಮಾಡಿದಾಗ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಇನ್ನೂ ಮುಂದೆ ಅದಾವ. ಇನ್ನೂ 2 ದಿನ ಅದಾವ. ನಾಳೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದ, ನಾಡ್ದು ನಾಟಕ ಅದ, ಇವತ್ತು ನಾಟಕ ಅದ. ಜಾತ್ರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕಾಗಿ ಎಲ್ಲರೂ ಸದ್ಭಕ್ತರು ಭಾಳ ಶ್ರಮ ಪಟ್ಟಾರ. ಭಾರಿ ಬೆಸ್ಟ್ ಜಾತ್ರೆ ಆಗ್ತದೆ ರೀ. 71ನೇ ಜಾತ್ರೆ ಇದು. 1 ತಿಂಗಳ ಪ್ರಂತರ ದಿನ ದಾಸೋಗ. ಜಾತ್ರೆ ನಿಮಿತ್ತವಾಗಿ 4 ದಿನ ಮುಂಜಾನೆ 8ಕ್ಕೆ ಚಾಲು ಆಗಿದ್ದು ರಾತ್ರಿ 10:30 ತನಕ ಪ್ರಸಾದ, ಅನ್ನ, ಶಿರಾ, ಸಾಂಬಾರ, ರೊಟ್ಟಿ ಎಲ್ಲ ಸರಿಯಾಗಿ ಬಂದು ಭಕ್ತರಿಗೆ ಊಟಕ್ಕೆ ಬಡಿಸ್ತೀವಿ. ಪ್ರತಿ ವರ್ಷವೂ 71ನೇ ಜಾತ್ರೆ ತನಕ ಪ್ರತಿ ವರ್ಷ ಈ ನಮೂನೆ ಮಾಡ್ತೀವಿ. ಹೋದ ವರ್ಷವೂ ಶಿರಾ, ಅನ್ನ, ಸಾರ, ರೊಟ್ಟಿ. ಪ್ರತಿ ವರ್ಷವೂ ಅದೇ ಸಾರ, ಅನ್ನ, ರೊಟ್ಟಿ, ಸಾಂಬಾರ. ಸುತ್ತಮುತ್ತ ಹಳ್ಳಿಯವರು ಎಲ್ಲ ಕುಮುಸಿಗಿ, ದೇವರಾಂದಿಗಿ, ಗುಂದಿಗಿ, ದೇವಣಗಾವ, ಕಲ್ಯಾಡ, ಶಂಬ್ಯಾಡ, ಸಿಂದಿಗಿ, ಆಲ್ಮೇಲ ಇಷ್ಟೆಲ್ಲ ಜನ ಬರ್ತಾರೆ.
ಹಾಕಿ ಹೋಗಿರೋ Sudah ide aja. Dosa. ಅವನು ಹೋಗ್ಲಿ ಕಡೆ ಸೈಡ್ ಕೈ ಬಿಡ್ಲಿ ಕೈ ಮೊದಲೇ ಶೇಕ್ ಯಾರೋ ಅವನು ಕೈ ತೆಗಿಲಿ ಕೈ ತಗೋ ಹೇಳ್ತಾರೆ ಕ್ಯಾಮ್ರಾದ ಹೇಳತ್ತೆ ಯಪ್ಪೋ ಜಾತ್ರೆ ಚಾವಿ ತರ್ಬೇಕಂತ ತರಕಾಲಿಲ್ರಿ ಟ್ರೈ ಮಾಡ್ತಾರೆ ಡ್ರೋನ್ छोड़े कई बार ड्रोन सदगुरु गुरुलिंगेश्वर महाराज की जय, सदगुरु गुरुनाथ राव महाराज की जय, सदगुरु नरसिंहराव महाराज की जय, अवधूत चिंतना श्री गुरुदेव दत्त महाराज की जय।
ಬೇರೆ ಯಾರು ಅಲ್ಲ, ನನ್ನ ಸೋದರ ಮಾವ ಅಂದ್ರೆ ನನ್ನ ತಂದೆಯ ತಂಗಿಯ ಮಗ, ನನ್ನ ಸೋದರತೆ.
ಹತ್ತಿಗೆ ನೋಡಿದಂತ ಗಂಡನ ಮನೆಯಾಗ ಹಿಡದಿ ಸಂತ ಜನ ಹತ್ತಿಗೆ ನೋಡಿದಂತ ಹೊರಗಾಟ ನಿನ್ನ ನಾನು ಕಾಲಮಾರಿ ಜೋರಾದ ಚಪ್ಪಾಳೆ ಮೂಲಕ ಈವರೆಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾವತ್ತು ನಮ್ಮ ಕಾವಲಿಗೆ ಇವರದಾರ ಅಂತಕ್ಕಂಥ ಒಂದು ಭರವಸೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ Johnny in a barat hale mast anguri raat pyale madnaji roop sundara ಜಲಜಚ್ಚಿ ಮಿನ ಮಿನ ನಗ ಮೀನಾಚಿ ಕಮ 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 ಕಮಲಾಚಿ ಪಟ 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 ಪಂಚರಂಗಿ ಐತಲಗಡೆ ನೋಡು ನಂದ ತಿರು ಗಂಡ ನೋಡು ನಂದ ತಿರು ಗಂಡ ತರತನ ಬಿಡುವುದಿಲ್ಲ ಬೆಟ್ಟ ಜಾತಿ ಮಗಲ್ಲ ನಾ ತಿಳ್ದಂಗ ಅದಲ್ಲ ಬಡಿ ಮಾಡುವ ಊರು ಗಾಡಿ ನಡುರಾಗ ಕಡದರ ತಗಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳ್ದಂಗ ಹದರಿಲ್ಲ ನಿಮ್ಮ
ಅಪ್ಪದಾನಲ್ಲ